ದ್ವೇಷ ಭಾಷಣ ವಿವಾದಾತ್ಮಕ ಬಂದೂಕು ವಿಡಿಯೋ ಆರೋಪ ಸಂಸಿಎಂ ವಿರುದ್ಧ ಎಫ್ಐಆರ್ ಕೋರಿ ಸಲ್ಲಿಸಿದ ಅರ್ಜಿ ವಿಚಾರಣೆ ನಿರಾಕರಿಸಿದ ಸುಪ್ರೀಂ ಕೋರ್ಟ್. ತೆಲಂಗಾಣ ಜಾತ್ರೆಯಲ್ಲಿ ವ್ಯಾಪಾರಿಗೆ ಫುಡ್ ಜಿಹಾದ್ ಎಂದು ಕಿರುಕುಳ, ಬಂದ್ ವ್ಯಾಪಾರಿ ಶೇಖ್ ಶಾ ಬೆಂಬಲಕ್ಕೆ ನಿಂತ ಆಂಧ್ರ ಸಚಿವ ನಾರಾ ಲೋಕೇಶ್, ಸಾಮಾಜಿಕ ಜಾಲತಾಣಗಳಲ್ಲಿ ಗಮನ ಸೆಳೆದ ಟ್ವೀಟ್. ನಟ ವಿಜಯ್ ಜೊತೆ ತ್ರಿಷಾ ಸಂಬಂಧ ಕಲ್ಪಿಸುವ ಹೇಳಿಕೆ ಕೆಂಡಮಂಡಲವಾಗಿರುವ ನಟಿ ತ್ರಿಷಾ, ಬಿಜೆಪಿ ರಾಜ್ಯಾಧ್ಯಕ್ಷ ನಯನಾರ್ ವಿರುದ್ಧ ಕಾನೂನು ಸಲಹೆಗಾರರ ಮೂಲಕ ಅಧಿಕೃತ ಪ್ರತಿಕ್ರಿಯೆ. ಇಸ್ರೇಲಿ ಮಹಿಳೆಯ ಮೇಲೆ ಅತ್ಯಾಚಾರ, ಅಮೆರಿಕ ಪ್ರಜೆಯ ಕೊಲೆ ಪ್ರಕರಣ, ಕೇವಲ 9 ತಿಂಗಳಲ್ಲಿ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ, ಐತಿಹಾಸಿಕ ತೀರ್ಪು ನೀಡಿದ ಕೊಪ್ಪಳ ಗಂಗಾವತಿ ಕೋರ್ಟ್. ಆರ್ಎಸ್ಎಸ್ ಕುರಿತು ಖರ್ಗೆಯವರ ದೆವ್ವ ಹೇಳಿಕೆ ಸಾರಿ, ಆರ್ಎಸ್ಎಸ್ ಕಚೇರಿಗೆ ಮೊದಲು ಐಟಿ ಸಿಬಿಐ ದಾಳಿ ನಡೆಸಲಿ, ಸಚಿವ ಶಿವರಾಜ್ ತಂಗಡಗಿ ವಾಗ್ದಾಳಿ. ರಾಜ್ಯದ ವಿವಿಧ ಕೋರ್ಟ್ಗಳಿಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ, ಹಲವು ನ್ಯಾಯಾಲಯದ ಇಂದಿನ ಕಲಾಪಗಳು ಮೊಟಕು, ಕೋರ್ಟ್ ಆವರಣಗಳಲ್ಲಿ ಆತಂಕದ ವಾತಾವರಣ ನಿರ್ಮಾಣ. ಹುಲಿ ಚಿರತೆ ದಾಳಿಯಿಂದ ಹೆಚ್ಚುತ್ತಿರುವ ಸಾವು ನೋವು, ಬಂಡೀಪುರ ನಾಗರಹೊಳೆ ಸಫಾರಿ ನಿಷೇಧಿಸಿದ ರಾಜ್ಯ ಸರ್ಕಾರ, ತಮಿಳುನಾಡು ಕೇರಳದತ್ತ ಮುಖ ಮಾಡಿದ ಪ್ರವಾಸಿಗರು. ಶ್ರೀಲಂಕಾ ವ್ಯಾಪ್ತಿಯ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡಿದ ಆರೋಪ, 25 ಭಾರತೀಯ ಮೀನುಗಾರರ ಬಂಧನ, 2 ಹಾಯಿ ದೋಣಿಗಳು ಶ್ರೀಲಂಕಾ ನೌಕಾಪಡೆಯ ವಶ. 1000 ದಿನ ಪೂರೈಸಿದ ರಷ್ಯಾ ಉಕ್ರೇನ್ ವಾರ್, ಕದನ ವಿರಾಮವಾದ್ರೆ ಚುನಾವಣೆಯಿಂದ ಉಕ್ರೇನ್, ಚುನಾವಣೆಯಾದ್ರೆ ಮಾತ್ರ ಯುದ್ಧ ಸ್ಥಗಿತದಿಂದ ರಷ್ಯಾ. ಕತಾರ್ ಓಪನ್ ಟೆನ್ನಿಸ್ ಟೂರ್ನಿ, ಈಗ ಶ್ವಾಂಟೆಕ್ರನ್ನ ಮಣಿಸಿದ ಮರಿಯಾ ಸಖಾರಿ, ಕೆನಡಾದ ವಿಕ್ಟೋರಿಯಾ ಎಂಬಾಕೋ ವಿರುದ್ಧ ರಿಬಾಕಿನ ಪರಾಭವ.